वज्रकाय महावीर विक्रम मारुति नंदन हनुमा शोक निवारण भूतनायक असुर निकंदन कनुमा अंजनी पुत्र पवन सुत नाम शंकर सुवन केसरी नंदन रामदूत तुलित बलधाम महावीर विक्रम हनुमा రామ బంటువై వెలిగిన దేవా అమ్మ చెరువులో వెలసిన దేవా విజయ మార్గమున కిరటం నీవా ಟೀ ಹೋದ್ಮೇಲೆ ಸ್ವಲ್ಪ ಎನರ್ಜಿ ಮಾತಾಡೋದಿಕ್ಕೆ ಏನೂ ಕಾಣ್ತಾ ಇಲ್ಲ ಗೈಸ್ ನಿಮಗೆ. ಸೊ ಒಂದು 7 ಹಂಗೆ ಕೊಟ್ಟು ಇಲ್ಲ ಒಂದು ಕೂಡ್ಲಿಗಿ ಹೈವೇ ರೀಚ್ ಆಗೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಸಿಗ್ತೀನಿ ನಿಮಗೆ. ಕೂಡ್ಲಿಗಿ ಸ್ಟ್ರೈಟ್ ಇದೇನಾ ಬಸ್ ಸ್ಟಾಪು? ಕೊಟ್ಟು ಬಸವೇಶ್ವರ ಟೆಂಪಲ್ ಇದೆ ಅಲ್ಲ? ಬಾ ಸಂಜೆ ನೋಡೋಣ. ಅಲ್ಲಿ ನಾವಿದ್ದೀವಿ ಕರ್ನಾಟಕಸ್ ಲಾಂಗೆಸ್ಟ್ ಹೈವೇ. ಕೂಡ್ಲಿಗಿ ಸಿಟಿ, ಅದು ಸಿಟಿ ಏನು ಬೇಡ ನಮಗೆ, ಇಲ್ಲ ಹೈವೇಲಿ ಹೋಗೋಣ ಗೈಸ್. ಈ ರೈಡಲ್ಲಿ ಸೆಕೆಂಡ್ ಟೀ ಬ್ರೇಕ್ ಕೂಡ್ಲಿಗಿ ಹೈವೇ ನಿಲ್ಲಿಸಿದ್ದೀವಿ. ಈಗ ಎಸ್ ನಾವಿದ್ದೀವಿ ಇವಾಗ ಕರ್ನಾಟಕಸ್ ಲಾಂಗೆಸ್ಟ್ ಹೈವೇ. ಯಾವ್ದು ಹೇಳಿ? NH50. ಸನ್ರೈಸ್ ಇವಾಗ ಆಗ್ತಾ ಇದೆ ಗೈಸ್. ಆ್ಯಂಡ್ ಇಲ್ಲಿಂದ ಅಂಜನಾದ್ರಿ ಬಂದ್ಬಿಟ್ಟು 70 ಕಿಲೋಮೀಟರ್ಸ್ ಇದೆ. ಇನ್ನು ನವರಲ್ಲಿ ಹೋಗ್ತೀವಿ. ಬಟ್ ಇನ್ನೊಂದೇನು ಸಮಸ್ಯೆ ಅಂದರೆ ಹೊಸಪೇಟೆಯಲ್ಲಿ ಇನ್ನೊಬ್ಬ ಜಾಯ್ನ್ ಆಗ್ತಾನೆ. ಸೊ ಅವ್ನು ನಾವು ಪಿಕ್ ಮಾಡಿಕೊಂಡು ಎಗೇನ್ ನಾವು ಅಂಜನಾದ್ರಿಗೆ ಹೋಗಬೇಕು. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ಬೋದು. ಐ ಥಿಂಕ್ ಒಂದು 8 ಗಂಟೆ ಅಂತ ಅಂದ್ಕೊಂಡಿದ್ದೀನಿ. 8 ಗಂಟೆಗೆ ಹೋದ್ರು ಬೆಟ್ಟ ಹತ್ತೋದಕ್ಕೆ ಒಂದು 9 ಗಂಟೆಗೆ ಬೆಟ್ಟದಲ್ಲಿ ಇರೋಂಗೆ. ಎಸ್ ಆ್ಯಸ್ ಯೂಶುವಲ್ ಗೊತ್ತಲ್ಲ ನಮ್ಮ ದರ್ಶನ್. ಯಾವ ವಿಡಿಯೋದಲ್ಲಿ ಇದೆಯಾ ನೀನು? ಸೋಗಿ ಬ್ಲಾಗಲ್ಲಿದ್ದಾನೆ. ಆ್ಯಂಡ್ ಈಗ ಇನ್ನೊಬ್ಬ ಜಾಯ್ನ್ ಆಗ್ತಾನೆ ಕಮಲಾಪುರದಲ್ಲಿ. ಸೊ ಅವನ್ನ ಪಿಕ್ ಮಾಡಿಕೊಂಡು ಅಂಜನಾದ್ರಿಗೆ ಹೋಗೋಣ. ಬ್ಲಾಗ್ ಮೈಕ್ ಬಿಟ್ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಗ್ಲೌಸ್ ಕೂಡ ಬಿಟ್ಬಿಟ್ಟು ಬಂದಿದ್ದೀನಿ. ಏನೂ ಮಾಡೋಂಗಿಲ್ಲ. 44 ಹೊಸಪೇಟೆ 44 ಇದೆ. ಹೈವೇ ಸಿಕ್ಕಿದೆ. ನಾನು 20 ಮಿನಿಟ್ಸಲ್ಲಿ ಹೊಸಪೇಟೆಗೆ ಹೋಗಬೇಕು ಅನ್ನೋ ಪ್ಲ್ಯಾನು. ನೋಡೋಣ. ಈಗ ಟೈಮ್ ಬಂದ್ಬಿಟ್ಟು 7:30 ಆಗಿದೆ ಗೈಸ್. 7:50 ಹೊಸಪೇಟೆಯಲ್ಲಿ ಇರ್ತೀನಿ. ನೋಡೋಣ. ಗೈಸ್ ಈ ಮಂತಿಂದ ಜುಲೈ 2025 ಬೈಕ್ಗಳಿಗೂ ಟೋಲ್ ಅಂತೆ. ಹಾಗಂತ ಹೇಳಿ ನೋಟಿಫಿಕೇಷನ್ ಬಂದಿದೆ. ಬಟ್ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಐ ಥಿಂಕ್ ಆಗೋದು ಬೇಡ ಅಂದ್ಕೊತೀನಿ. ಬೈಕ್ಗಳಿಗೆಲ್ಲ ಟೋಲ್ ಅಂದರೆ ಸ್ಕಿಪ್ ಮಾಡೋದು ತುಂಬ ಈಸಿ. ಆಮೇಲೆ ಇನ್ನೊಂದೇನೋ ಫಾಸ್ಟ್ಯಾಗ್ ಏನೋ ಹಾಕ್ಕೋಬೇಕಂತ. ಐ ಡೋಂಟ್ ನೋ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ, ಅದೆಷ್ಟು ಮಟ್ಟಕ್ಕೆ ಇಂಪ್ಲಿಮೆಂಟ್ ಆಗುತ್ತೆ ಅಂತ. ಬಟ್ ನನ್ನನ್ನು ಕೇಳಿದ್ರೆ ಇಟ್ಸ್ ಟೂ ಬ್ಯಾಡ್ ಗೈಸ್. ಈಗ ಆ್ಯಕ್ಚುಲಿ ಅಂಜನಾದ್ರಿ ಬೆಟ್ಟಕ್ಕೆ ನಾವು ಇಲ್ಲೇ ಡೈರೆಕ್ಟ್ ಹೋಗ್ಬೋದು. ಬಟ್ ಕಮಲಾಪುರದಲ್ಲಿ ಇನ್ನೊಬ್ಬ ಸಿಗ್ತಾನೆ, ಅವ್ನು ಜಾಯ್ನ್ ಆಗ್ತಾನೆ. ಸೊ ಅವ್ನು ಪಿಕ್ ಮಾಡ್ಬೇಕೀಗ. ಅದೇ ಸಮಸ್ಯೆ ಆಗಿದ್ದಿಲ್ಲ, ಇಷ್ಟೊತ್ತಿಗೆ ಹೋಗ್ಬೋದಾಗಿತ್ತು ಅಂಜನಾದ್ರಿಗೆ. ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 7:30 ಆಗಿದೆ. ಆ್ಯಂಡ್ ಇನ್ನೊಂದು ಕೂಡ್ಲಿಗಿಂದ ಹೊಸಪೇಟೆ 40 ಕಿಲೋಮೀಟರ್ ಜಸ್ಟ್ 16 ಮಿನಿಟ್ಸಲ್ಲಿ ಹೊಡ್ಕೊಂಬಂದಿದ್ದೀನಿ. ಬಿಕಾಸ್ ಅಷ್ಟು ಚೆನ್ನಾಗಿದೆ ಹೈವೇ. ಅಗೇನ್ ನೀವು ಸ್ಟ್ರೈಟ್ ಹೋದರೆ ಆಲ್ಮಟ್ಟಿ, ಬಿಜಾಪುರ್, ಕೂಡಲ ಸಂಗಮ ಆ್ಯಂಡ್ ಸೋಲಾಪುರ್
ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಆಫ್ ಕರ್ನಾಟಕ NH50. ಆ್ಯಂಡ್ ಗೂಗಲಲ್ಲಿ ನೀವು ಚೆಕ್ ಮಾಡಿ NH52 ಅಂತ ತೋರಿಸುತ್ತೆ. ಯಾವುದಂದರೆ ಅದು ಬಾಗಲಕೋಟೆ ರಾಣೆಬೆನ್ನೂರಿಂದ ಶಿರ್ಸಿ ಹೋಗುತ್ತೆ ಒಂದು ಹೈವೇ. ಬಟ್ ಆ್ಯಕ್ಚುಯಲ್ ಹೈವೇ ಬಂದ್ಬಿಟ್ಟು ಇದೇನೆ NH50. ಮೊದಲು NH13 ಆಗಿತ್ತು. ಸೊ ಒಂದು 4 years ಬ್ಯಾಕಿನ NH50 ಅಂತ ಚೇಂಜ್ ಮಾಡಿದ್ದಾರೆ. ಲಾಂಗೆಸ್ಟ್ ಹೈವೇ ಇದು. 8:30 ಆಗಿದೆ, ತುಂಬ ಲೇಟ್ ಆಯಿತು. ಬಿಕಾಸ್ ಅದೇ ಹೇಳೋದ್ನಲ್ಲ, ಒಬ್ಬಂಗೆ ವೆಯ್ಟ್ ಮಾಡಿ 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 ಸಾಕಾಯಿತು. ಈಗ ನಾವಿದ್ದೀವಿ ಎಕ್ಸಾಕ್ಟ್ ತುಂಗಭದ್ರಾ ನದಿ ಮೇಲ್ಗಡೆ. ಇಲ್ಲಿಂದ ಇನ್ನೊಂದು 8 kilometers ಇದೆ ಅಂಜನಾದ್ರಿ ಬೆಟ್ಟ. ಕಾಣ್ತಿದೆ ನೋಡಿ, ಏನೊಂದು 2 minutesಲ್ಲಿ ಹತ್ಬೋದಲ್ಲ. ಸ್ವಲ್ಪ ಈಗ ಫ್ರೆಶ್ ಅಪ್ ಆಗೋಣ. ಇವಾಗ ಸ್ವಲ್ಪ ಬೆಟರ್ ಅನ್ಬೋದು, ಅವಾಗ ನಾನು ನೋಡಕ್ ಚೆನ್ನಾಗಿದ್ದಿಲ್ಲ. ಇವಾಗ ಸ್ವಲ್ಪ ಬೆಟರ್ ಅಂತ ನನಗೆ ಅನಿಸ್ತಿದೆ. ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಸ್ವಲ್ಪ ಟಿಫನ್ ಮಾಡ್ಕೊಂಬೋಣ. ಎಲ್ಲೋಗೋಣ ಟಿಫನ್ಗೆ? ಜೈ ಹನುಮಾನ ಜ್ಞಾನಗುಣ ಸಾಗರ, ಜಯ ಕಪೀಶತಿ ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನಸುತ ನಾಮ ಎಂಬ ತುಳಸೀದಾಸರ ಹನುಮಾನ್ ಚಾಲೀಸ್ನ ಆಜಾನುಬಾಹು ಶ್ರೀರಾಮ ಭಕ್ತ ಹನುಮಂತನ ಜನ್ಮಭೂಮಿ ಅಂಜನಾದ್ರಿ ಬೆಟ್ಟ. ಜಗತ್ತಿಗೆ ತನ್ನ ಧೈರ್ಯ, ಸಾಹಸ, ನಿಷ್ಠೆಗಳ ಮೂಲಕ ಸರ್ವಶ್ರೇಷ್ಠನಾದ ರಾಮದೂತ ಹನುಮಂತ ಜನನದ ಬಗ್ಗೆ ಹಲವಾರು ಪೌರಾಣಿಕ ಕಥೆಗಳಿವೆ. ಅದರೊಳಗೊಂದಾದ ಕಥೆಯೊಂದಿದೆ. ಅಂಜನಾದೇವಿಯು ಮೊದಲ ಜನ್ಮದಲ್ಲಿ ಇಂದ್ರಲೋಕದ ಅಪ್ಸರೆಯಾಗಿದ್ದಳು. ಒಂದು ದಿನ ವಾನರ ರೂಪದಲ್ಲಿ ಧ್ಯಾನಕ್ಕೆ ಕುಳಿತಿದ್ದ ಸನ್ಯಾಸಿಗೆ ಹೂ ಎಸೆದು ಇದರಿಂದ ಕೋಪಗೊಂಡ ಸನ್ಯಾಸಿಯು ನೀನು ಮುಂದಿನ ಜನ್ಮದಲ್ಲಿ ವಾನರಳಾಗಿ ಹುಟ್ಟು ಎಂದು ಶಪಿಸಿದನು. ಇದರಿಂದ ಆತಂಕಗೊಂಡ ಅಪ್ಸರೆಯು ಶಾಪದಿಂದ ಮುಕ್ತಿ ನೀಡಲು ಕೇಳಿಕೊಳ್ಳುತ್ತಾಳೆ. ನಂತರ ಶಾಂತನಾದ ಸನ್ಯಾಸಿ ನೀನು ಮುಂದಿನ ಜನ್ಮದಲ್ಲಿ ದೈವಾಂಶ ಸಂಭೂತನಾದ ಮಗುವಿಗೆ ಜನ್ಮ ನೀಡುವೆ, ಇದರಿಂದ ನೀನು ಶಾಪಮುಕ್ತೆಯಾಗುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಸನ್ಯಾಸಿಯ ಶಾಪದಂತೆ ಮರುಜನ್ಮದಲ್ಲಿ ಹುಟ್ಟಿದ ಅಪ್ಸರೆ ಸ್ತ್ರೀ ರೂಪದಲ್ಲೇ ಇದ್ದರೂ ಮುಖ ಮಾತ್ರ ಕೋತಿಯಂತಿತ್ತು. ಇದರಿಂದ ಅವಳಿಗೆ ಅಂಜನಾ ಎಂದು ಕರೆಯುತ್ತಿದ್ದರು. ಒಂದು ದಿನ ಕಾಡಿನಲ್ಲಿ ಹೋಗುವಾಗ ಕೇಸರಿ ಎಂಬ ವಾನರರಾಜನಿಗೆ ಮನಸೋತು ವಿವಾಹವಾದಳು. ಮಕ್ಕಳಿಗಾಗಿ ಶಿವನನ್ನು ಪ್ರಾರ್ಥಿಸಿ ತಪಸ್ಸು ಮಾಡಿ ಶಿವನಿಂದ ಪುತ್ರ ಸಂತಾನ ವರವನ್ನು ಪಡೆಯುತ್ತಾರೆ. ಅದೇ ಸಮಯದಲ್ಲಿ ದಶರಥ ಪುತ್ರಕಾಮಿಷ್ಟ ಯಾಗ ಮಾಡಿ ಪಾಯಸವನ್ನು ಪಡೆದು ತನ್ನ ಸತಿಯರಿಗೆ ಹಂಚುವಾಗ ಒಂದು ಪಕ್ಷಿ ಸ್ವಲ್ಪ ಪಾಯಸವನ್ನು ತಿಂದು ಆ ದಾರಿಯಲ್ಲಿ ಸಾಗುವಾಗ ಕೊಕ್ಕಿನಿಂದ ಅಂಜನಾದೇವಿಯ ಮೇಲೆ ಬೀಳುತ್ತದೆ. ಇದನ್ನು ಶಿವಪ್ರಸಾದವೆಂದು ಸೇವಿಸುತ್ತಾಳೆ. ನಂತರ ಶಿವನ ಅವತಾರವಾದ ಪುತ್ರನಿಗೆ ಜನ್ಮ ನೀಡುತ್ತಾಳೆ. ಅವನೇ ಅಂಜನಿ ಪುತ್ರ ಕೇಸರಿ ನಂದನ ಹನುಮಂತ. ಕಿಷ್ಕಿಂಧೆಯ ಪಂಪಾಪುರದಲ್ಲಿ ಅಂಜನಾದೇವಿ ಜನ್ಮ ನೀಡಿದ ಸ್ಥಳವೇ ಇಂದಿನ ಅಂಜನಾದ್ರಿ ಬೆಟ್ಟ. ಕಿಷ್ಕಿಂಧೆ ಎಂದರೆ ಇಕ್ಕಟ್ಟಿನ ಪ್ರದೇಶ ಎಂದರ್ಥ. ತುಂಗಾಭದ್ರೆಯ ತಟದಲ್ಲಿರುವ ಬೆಟ್ಟದ ತುದಿಯಲ್ಲೇ ಅಂಜನಿ ಪುತ್ರನ ದೇವಸ್ಥಾನವಿದೆ. ಸಮುದ್ರ ಮಟ್ಟದಿಂದ ಸುಮಾರು 600 ಮೀಟರ್ ಎತ್ತರದಲ್ಲಿರುವ ಈ ಬೆಟ್ಟವನ್ನು ಹತ್ತುವಾಗ ಅಲ್ಲಿನ ಕೋತಿಗಳು ಹಿಂಡು ಹಿಂಡಾಗಿ ಕೂತಿರುತ್ತವೆ. ಈ ದೇವಸ್ಥಾನವನ್ನು ತಲುಪಲು 576 ಮೆಟ್ಟಿಲನ್ನು ಹತ್ತಬೇಕು. 575 ಒಂದು 50% ಹೇಳ ಕೆಳಗೆ ಲಾಗ್ ಮಾಡಿದೆ. ವಾಪಸ್ ಹೋದ್ರು ಆಗ್ತಿಲ್ಲ ಹತ್ತಕ್ಕೆ. ಬೆಟ್ಟದ ತುದಿ ತಲುಪಿದಾಗ ಗುಡಿಯ ಮೇಲಿನ ಕೇಸರಿ ಬಣ್ಣದ ಹನುಮಾನ್ ಧ್ವಜ ಕಾಣಸಿಗುತ್ತದೆ. ದೇವಾಲಯದೊಳಗೆ ಹೋದ ತಕ್ಷಣ ವೀರ ಪರಾಕ್ರಮಿ ಮಾರುತಿಯ ದರ್ಶನವಾಗುತ್ತದೆ. ನಂತರ ಬಲಭಾಗದಲ್ಲಿರುವ ಚಿಕ್ಕ ಗುಡಿಯಲ್ಲಿ ಸೀತಾರಾಮರ ಮೂರ್ತಿ ಕಾಣಬಹುದು. ಹಾಗೆ ದೇವಸ್ಥಾನದ ಹಿಂದಿನ ಬೆಟ್ಟದಿಂದ ನೋಡಿದಾಗ ನಿಮಗೆ ಮೈ ರೋಮಾಂಚನಗೊಳಿಸುವ ಅದ್ಭುತ ದೃಶ್ಯಗಳು ಕಾಣಸಿಗುತ್ತವೆ. ಭೂಮಿಗೆ ಸೀರೆ ಉಡಿಸಿದಂತೆ ಕಾಣುವ ಹಚ್ಚ ಹಸಿರಿನ ತಾಣ, ನಯನ ಮನೋಹರವಾಗಿ ಹರಿಯುವ ತುಂಗೆ, ಮುಸ್ಸಂಜೆಯ ಸೂರ್ಯಾಸ್ತ ಇವೆಲ್ಲವೂ ಕಣ್ಮನ ಸೆಳೆಯುತ್ತವೆ. ಹಾಗೆ ಹೇಮಕೂಟ ಪರ್ವತ, ಮಾತಂಗ ಪರ್ವತ, ಈಶ್ಯಾಮುಖ ಪರ್ವತಗಳನ್ನೂ ಕಾಣಬಹುದಾಗಿದೆ. ಇಂಥ ಸಾಹಸಿ ವಜ್ರಕಾಯಿ ಜನ್ಮ ಪಡೆದ ಈ ಸ್ಥಳವನ್ನು ತಿರುಪತಿಯ TTDU ಜನ್ಮಸ್ಥಳವಲ್ಲವೆಂದು ವಿವಾದ ಹುಟ್ಟಿಸಿತ್ತು. ಆದರೆ ಸಾವಿರಾರು ವರ್ಷಗಳ ಶಾಸನ ಮತ್ತು ದಾಖಲೆಗಳ ಪ್ರಕಾರ ಭೌಗೋಳಿಕವಾಗಿಯೂ ಮತ್ತು ಪೌರಾಣಿಕವಾಗಿಯೂ
ಎಲ್ಲ ರೀತಿಯ ಸಾಮ್ಯತೆಯನ್ನು ಹೊಂದಿತ್ತು. ಹಾಗೆ ಕಿಷ್ಕಿಂಧ ಕಾಂಡದಲ್ಲಿ ಉಲ್ಲೇಖವಿರುವ ಸ್ಥಳಗಳು, ವಾಲಿ ಸುಗ್ರೀವ ಯುದ್ಧ, ಪಂಪಾ ಸರೋವರ ಇವೆಲ್ಲವೂ ಸಾಕ್ಷಿಯಾಗಿವೆ. ಮೊದಲ ಬಾರಿಗೆ ಮೋದಿ PM ಆದಾಗ ಅವರ ಪತ್ನಿ ಜೋಶೋದಾ ಬೇನ್ ಇದೇ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ವಾಯುಪುತ್ರನ ಆಶೀರ್ವಾದ ಪಡೆದಿದ್ದರು. ಅಂದಿನಿಂದ ಈ ಸ್ಥಳವು ಇನ್ನೂ ಪ್ರಸಿದ್ಧವಾಯಿತು. ದಕ್ಷಿಣ ಭಾರತದ ಪ್ರವಾಸಿಗರು ಹೇರಳವಾಗಿ ಬರಲು ಆರಂಭಿಸಿದರು. ಆ್ಯಂಡ್ ಜಸ್ಟ್ ನಾವು ದರ್ಶನ ಆಯಿತು. ಜನ ಸ್ವಲ್ಪ ಮೀಡಿಯಮಲ್ಲಿದ್ದಾರೆ ಗೈಸ್, ಬಿಕಾಸ್ ನಿನ್ನೆ ಸಾಟರ್ಡೆ ತುಂಬ ಜನ, ಸಂಡೇ ಅಷ್ಟೊಂದಿಲ್ಲ. ಯೂಟ್ಯೂಬಲ್ಲಿ ಹಾಕ್ತೀನಿ, ನಾನು ವಾಟರ್ ಕೊಟ್ಟು ಯೂಟ್ಯೂಬಲ್ಲಿ ಹಾಕ್ತೀನಿ. ನೇಮ್ ಹೇಳಂಗೆ ಸುಮಿತ್. ಪಾಪ ಎಲ್ಲರಿಗೂ ನೀರು ಸರ್ವಿಸ್ ಮಾಡ್ತಾವನೆ. ಸುಮಿತ್ನ ಯೂಟ್ಯೂಬಲ್ಲಿ ಹಾಕೋಣಪ್ಪ. ಹಾಂ, ಅವನಿಗೆ ಡಿಬಾ ಸಾಂಗ್ ಹಾಕೋಣ. ಒಡೆ ಸಾಂಗ್ ಹಾಕ್ಬಿಡೋಣ. ಅಂಜನಾದ್ರಿ ಬೆಟ್ಟವು ಹಂಪಿಯಿಂದ 22 ಕಿಲೋಮೀಟರ್, ಕೊಪ್ಪಳದಿಂದ 35 ಕಿಲೋಮೀಟರ್, ಹೊಸಪೇಟೆಯಿಂದ 29 ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ 353 ಕಿಲೋಮೀಟರ್ ಅಂತರವಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನಂತೂ ಈ ಪ್ಲೇಸಲ್ಲಿ ಕಳೆದೋಗಿದ್ದೀನಿ, ಹಂಗಾಗಿ ಜಾಸ್ತಿ ಶೂಟ್ ಮಾಡೋದಕ್ಕೆ ಹೋಗಿಲ್ಲ. ಓಕೆ ದರ್ಶನ್, ಹೇಗಿತ್ತು ಪ್ಲೇಸು? ಭಾಳ ಚೆನ್ನಾಗಿತ್ತು. ಅದೇ ಫೋಟೋ ಅಂತ ಹೇಳಿ ಭಾಳ ನೊಂದೋಗ್ಬಿಟ್ಟಿವಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀವಿ ಎಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಯಿತು, ಎಲ್ಲೂ ಹೋಗೇ ಇಲ್ಲ ಅಂತ. ಈ ವ್ಲಾಗು ಜಸ್ಟ್ ಒಂದು ಬಿಗಿನಿಂಗ್ ಅಂತಲೇ ಹೇಳ್ಬೋದು ಆ ಮಾನ್ಸೂನ್ ಸೀರೀಸ್ಗೆ. ಇವತ್ತಿಂದ ಚಾಲು ಆಗುತ್ತೆ. ಉಲ್ಲಾಸ್ ಹಾಯ್. ಅದೃಷ್ಟ ಮಾಡಿರ್ಬೇಕು ಲೋಕಲ್ ಆಗಿರ್ಬೇಕಂದ್ರೆ ಇಲ್ಲಿ. ಓಕೆ, ಲೋಕಲ್ ಹುಡುಗ, ಸೊ ಹಂಗಾಗಿ ಅವನಿಗೆ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಇಲ್ಲ. ಓಕೆ ಗೈಸ್, ಐ ಹೋಪ್ ಈ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಲೇಬೇಕು. ನೆಕ್ಸ್ಟು ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ವಿನಯ್ಸ್ ಮಿನಿಯಾ. ಥ್ಯಾಂಕ್ ಯು. ಡೌಟ್ ರಾಜ, ನಾನು ಡೌಟೇ ಹಾಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸೋರು ನಾವಾಗಿರ್ಬೇಕು.